ಹಾಯ್ ಎಲ್ಲ ನಮಸ್ಕಾರ. ಮತ್ತೊಂದು ಹುಡುಗಿ ಸುಸ್ವಾಗತ. 4 ಕಾಲ ಆಯ್ತು. ಇನ್ನೇ ಕಂಬಳ ಕಣ್ಕ ಬಪ್ಪದಿದೆ. 10:11 ಆಯ್ತೇನೆ. ಅದು ಸ್ಟಾರ್ಟ್ ಆಗೋದು ಸುಮಾರು ಓದ್ಬೇಕಾಯ್ತದೆ. ಅದು ಪ್ರಾಕ್ಟೀಸ್ ಒಂದು 8 ಗಂಟೆ ತನಕ ಆಯ್ತು. ಅದರ ಕೂಡ ಅಲ್ಲಿ ಮ್ಯಾಚ್ ಸ್ಟಾರ್ಟ್ ಆಯ್ತಾ ಇಲ್ಲಿ ಎಂಥದ್ದು ಗೊತ್ತಾಗ್ತಿಲ್ಲ. ಅಂದರೆ ನಾವು ಫಸ್ಟ್ ಟೈಮ್ ಹಾಕೋದಲ್ಲ, ಅದ್ರಿಗೆ 114, 150 ಎಷ್ಟು ಅಂದ್ರೆ ಬೇರೆ ಬೇರೆ ಥರದ್ದೆಲ್ಲ ರೇಸಲ್ಲಿ ತಪ್ಪದ್ರೆ ನಾವು ಫಸ್ಟ್ ಟೈಮ್ ಹೋದಲ್ಲಿ ಬರೀ ಒಂದು ಕಂಬಳ ಓಡೋದು ಅಂದ್ಕೊಂಡು ಖುಷಿ. ಕೆಲವುದೆಲ್ಲ ಅಂತ ಓಡುತ್ತೆ, ಕೆಲವುದೆಲ್ಲ ಹಿಡ್ಕೊಂಬಕಾಯ್ದೆ ಎಲ್ಲ ಓಡಾಡ್ತಿದ್ದೆ. ನಾವಿವತ್ತು ಮೀನು ಹಿಡ್ಕೊಂಬಕಾಯ್ದೆ ಓಡಾಡ್ತಿರ್ತಾನೆ. ಹಾಗೆ ನಾವು ಮೀನು ಹಿಡ್ಕೊಂಬಕಾಯ್ದೆ ಓಡಾಡಿದ್ದಕ್ಕೆ ಅಂತಂತಿದ್ರು ಗೊತ್ತೆ, ವೀಡಿಯೋ ಹಾಕಿ ಕಣ್ಣು ಬಿದ್ದಕ್ಕೆ ಮೀನು ಹಿಡೋಕ್ಕಾಗಿಲ್ಲ ಅಂತಿದ್ರು. ಇದೆ ಅಂತ ಕೆಲವರು ಹಾಗೆ ಅಲ್ಲ, ಕೆಲವರಿಗೆಲ್ಲ ಅಂತೇಳಿ ಮೀನು ಹಿಡೋಕ್ಕಾಗಿಲ್ಲ, ಅವರು ವೀಡಿಯೋ ಮಾಡೋದಿಲ್ಲ. ಪಾಪ ಅವರಲ್ಲಿ ಎಷ್ಟು ಒಂದು ನಮ್ಮಿದ್ರಾಗಿದ್ರು ಪಾಪ ಒಂದು 15-16 ದಿನ ತನಕ ಮೀನು ಸಿಕ್ಕಲು ಅವನಿಗೆ, ಮತ್ತೆಲ್ಲರಿಗೂ ಮೀನು ಬಿತ್ತು. ಅವ್ನು ವೀಡಿಯೋ ಮಾಡ್ಕೊಂಡ, ಅವನಿಗೆ ಕಣ್ಣು ಬಿದ್ದು ಹೋಯ್ತಂದ್ರಿ. ಅಂದರೆ ಕಣ್ಣು ಬಿಡೋದಂದ್ರೆ ಯಾವ ಥರ ಕಣ್ಣು ಬಿಡು ಗೊತ್ತಾ, ನಿಮ್ಮ ಹತ್ರ ಇತ್ತು ಎಲ್ಲ ಬಂದು ಇದು ಮಾಡಿ ಅಲ್ಲೇ ಎಂಥವ್ರು ಹಾಳಾಯ್ತಂದ್ರಲ್ಲ, ಕಣ್ಣು ಬಿದ್ದೇ ಹೋಯ್ತಂದ್ರೆ ಅದು ಡೆಸ್ಟಿನಿ ಎಂಥರ ಐಕಂತ ಹೇಳ್ತಾರೆ, ಅದು ಹಾಪುದಷ್ಟೇ. ಅದಕ್ಕೊಂದು ಹೆಸರು ಕಂಡು ಬಿಡೋದು. ನನ್ನ ಮೊಬೈಲ್ ಅದನ್ನು ಹಾಗೆ ಹೇಳಿದ್ದಿರೋ, ನೀವು ಮೊಬೈಲಲ್ಲಿ ಜಾಸ್ತಿ ಎಲ್ಲ ತೋಟಕ್ಕೆ ಹೋಗ್ಬೇಡಿ, ಹಾಳಾಗ್ತಾ ಕಂಡು ಬೀಳುತ್ತೆ ಅಂದ. ಅದನ್ನು ಹಾಳಾಯ್ಕಂತ ಇತ್ತೇನು ಹಾಳಾಯ್ತು. ಆಮೇಲೆ ಹೇಳ್ರಿ ಡೈಲಾಗ್ ಅಂತೇಳಿ, ಕಣ್ಣು ಬಿದ್ದೇ ಹಾಳಾಯ್ತಂತ. ಹಾಗೆ ಇದೀಗ ಮೀನಿಲ್ಲಲ್ಲ, ಈಗ ಮೀನಿಲ್ಲ, ಈಗ ಹೆಸರು ಎಂದು ಗೊತ್ತಾ, ವೀಡಿಯೋ ಮಾಡಿಯೇ ಕಣ್ಣು ಬಿತ್ತ ಅಷ್ಟೇ. ನಮ್ಮ ಮೊದಲೆಲ್ಲ ವೀಡಿಯೋ ಮಾಡ್ತಿದ್ದ, ಅಷ್ಟೊತ್ತಿಗೆ ಕಣ್ಣು ಬೀಳಲಿಲ್ಲ, ಅಷ್ಟೊತ್ತಿಗೆ ಮೀನು ಹಿಡಿತಿತ್ತಲ್ಲ. ಎಲ್ಲ ತರಕಾರಿ ಕರಿಗೆ ಮಾಡಿ 6 ಗಂಟೆ ಫೈನಲಿ ಈಗಾಯ್ತು. ಇವತ್ತು ಒಳ್ಳೆ ಒಳ್ಳೆ ಕಾರಿ ಇರ್ತದೆ ಶಿಂಬೂಡಲ್ಲಿ. ಅವತ್ತು ಸ್ವಲ್ಪ ಎಷ್ಟೋ ಒಂದು 7 ವಾರ 6 ಕೊಡ್ತೀನಿ ಕೊಯ್ರಟ್ಟೇನು ಸರಿ. ಮತ್ತು ರೇಟು ಜಾಸ್ತಿ ಆಯ್ತಲ್ಲ, ಅದಕ್ಕೋಸ್ಕರ 20 ರೂಪಾಯಿ ಜಾಸ್ತಿ ಮಾಡಿ 20 ರೂಪಾಯಿ ಜಾಸ್ತಿ ಮಾಡಿದ್ದ. ಎಲ್ಲೋ ಬೈತು ಅಂದೇ ಇದಕ್ಕೆ. ಅಂದರೆ ಬಂದವರೆಗೆ ಎಷ್ಟು 160, 150, ನಿನ್ನೆ 140 ಎಲ್ಲ ಕೊಡ್ತಿದ್ರು. ಅಲ್ಲೆಲ್ಲ ಹೈಯೆಸ್ಟ್ ಬಂದರೆ ಕೊಡೋದು ಎಷ್ಟು ಹೇಳಿ, 70-80 ರೂಪಾಯಿನೇ ಕೊಡೋದೇ ಜಾಸ್ತಿ ಇತ್ತು. ಈಗ 140 ಕೊಟ್ಟಿರಂದ್ರೆ ಈಗ ಮೀನುಪೇಟೆಗೆ 200 ದಾಟಿತ್ತಂಗ. ಅದಕ್ಕೆ ಮತ್ತೆ ಲಾಸಪ್ಪು ಬ್ಯಾಡ ಅನ್ಕೊಂಡು 20 ರೂಪಾಯಿ ಜಾಸ್ತಿ ಮಾಡು ಅಂತಿದ್ರು. ಅದೆಲ್ಲ ಮೀನಿತ್ತು ಕಣೆ, ಈಗ ತೋರಿಸ್ತದೆ ಮೀನೆಲ್ಲ ಎಷ್ಟಕ್ಕೈತೆ ಅಂತ. ಈಗ ಪಾಪ ಅಲ್ಲೀಗ ಮೀನೆಲ್ಲ ಹೆಕ್ಕಿ ಸಪ್ರೇಟ್ ಮಾಡ್ತಿದ್ದಾರೆ. ಘನ ಮೀನು ಯಾವ್ದು, ಮಿಕ್ಸ್ ಮೀನು ಯಾವ್ದು ಅಂದೆಲ್ಲ ಅದು ಜಾಸ್ತಿ ದೂರ ಇಲ್ಲ. ಇವತ್ತು ಜಾಸ್ತಿ ದೂರನೂ ಬರಲ್ಲ ನಾವು, ಕರಿಗೆ ಮೊನ್ನೆಲ್ಲ ಅಕ್ಕಿ ಹರ್ಕೋಯ್ತು ಜಾಸ್ತಿ ಅನ್ನೋದಿಲ್ಲ. ಇವತ್ತು ಕಾರಿಗೆ ಬಂದು ಹಾಕಿ ಸ್ವಲ್ಪ ಮೀನು ಹಾಕ್ತಿತ್ತು. ಕರೀಗೆ ಮೀನು ಸಿಗುತ್ತೆ, ಆಲ್ಮೋಸ್ಟ್ ಕರೀಗಿದ್ದೆ ನಾವು ಮೀನು ನೋಡುತ್ತೇವೆ. ಗಂಟೆಗೆ ಕಮ್ಮಿ ಅಂತ ಈಗ ಮತ್ತೆ ಎಲ್ಲ ರೇಟ್ ಜಾಸ್ತಿ. ಈಗ ಮತ್ತೆಲ್ಲ ಮೀನು 70 ರೂಪಾಯಿ ಅಲ್ಲಿ 60 ರೂಪಾಯಿ 160 ಮಾಡ್ತಾ. ಪ್ಲಸ್ ಕಾರಿಗೆ ಬಂದರೆ ಅದು ಐಸ್ ಖರ್ಚು, ಆಮೇಲೆ ಐಸ್ ತಗೊಂಬಂದ್ರೆ ಆಮೇಲೆ ಮತ್ತೆ ವೇಟ್ ಮಾಡ್ತಿರ್ಬೋದು. 6 5 ತಗೊಂಡಿಲ್ಲ ಅಂತ
ರೇಟ್ ಈಗ ಯಾರು 175 ಇದೇ ಮೀನಿಗೆ ಬೇರೆ ಮೀನು ಯಾರು 180 200 ರೂಪಾಯಿ ಇಲ್ಲಿ ಮತ್ತೆ ಅಲ್ಲಿ ಎಣ್ಣೆ ಖರ್ಚಿಗೂ ಆಗ್ತದೆ ಒಂದು ಸ್ವಲ್ಪ ಅದ್ರಾಗ ಅವ್ರು ಅಂತಾರೆ ನಿಮಗೆಲ್ಲ ಬೈಕ್ ತಂದಿದ್ರಿ ಏನು ಜಾಸ್ತಿ ಕಾಮೆಂಟಾಗಿ ಹೇಳಿ ನಾವು ಮತ್ತೆ ಮಾಡಿದ್ರೆ ನೀವು ಸೇಲ್ ಮಾಡೋದ್ರಿಂದ ಅಲ್ಲೇ ಅಯ್ಯಮ್ಮ ಹಾಯ್ ಇದಕ್ಕೆ ಏನ್ರಿ 20 kg ಇತ್ತು ಹೇಳ್ಬೇಕು ಇದು 10 kg 12 kg ಅದ್ರ ಇದ್ದಿದ್ದು ನಮಗೆ ಸಿಕ್ಕಿದ್ದು ಫಸ್ಟ್ ಒನ್ ಇಷ್ಟ ಸಿಕ್ಕಿ ಇದೇನು ಶಾಂಶ ಮತ್ತು ಸ್ವಲ್ಪ ಮತ್ತೆ ಸ್ವಲ್ಪ ಬಂಗಡಿ ಇದೆಲ್ಲ ಸಣ್ಣ ಬಂದು ಮೀನು ಅದೊಂದು 4 ಸ್ವಲ್ಪ ಹೊಡುತ್ತೆ ಅದು ನಮಗೂ ಪದಾರ್ಥ ಒಂದು 5 ಫ್ಲಾಟ್ 5 ಅಂತಿದ್ದು 5 ಬುಂಗಡಿ ಗಾಡಿ ಸ್ವಲ್ಪ ಹೊಡೆದಿತ್ತ ಇಡೀ ಕೊಯ್ಕಿಂದ ಹೊಡೆದಿತ್ತು ಸ್ವಲ್ಪ ನಂಗೆ ಪದಾರ್ಥ ಮಾಡ್ತೀವಿ ಬೋಟಿಂಗ್ ಒಳ ಕರ್ಪ ಇರಾಗ ಅಲ್ಲೆಲ್ಲ ಡಾಲ್ಫಿನ್ ಓಡಾಡ್ತಿದ್ದೇನೆ ಅದಕ್ಕೆಲ್ಲ ಕರ್ಪ ಇದೆ ಇವತ್ತು ಸಂಡೆ ಅಲ್ಲ ಒಳ್ಳೆ ಫುಲ್ ಮಾಡಿಕಿರುತ್ತೆ ಸಂಡೆ ಒಳ್ಳೆ ಜನ ಬರ್ತೀರಿ ಬಂತು ನಂಬರ್ ಬಂದ ಇದಕ್ಕೆ ಕೇಳಿದೆ ಪಾಚ ಸಮಯ ಗಾಯನ ಓಡೋಣ ಆರಿ ಅಪ್ಪಿ ಇದು ಅಣಿಯಲ್ಲ ಬಟ್ಟೆ ಇದೆ ಚಾನ್ಸ್ ಇದ್ರ ಡ್ರೈವರ್ ಅದಲ್ಲ ಗಡ ಕುಪ್ಪನ್ ಡ್ರೈವರ್ ಸಿಕ್ಕದೊಂದು 10-12 kg ಇಷ್ಟೊಳಗೆ ಒಂದು 5-6 kg ಬುಕ್ ಆಯ್ತು ಈಗ ಅಲ್ಲಿ ಪಟ್ಟು ಆಪೊಳಗೆ ತೆಗ್ದಿಟ್ರೆಡಿಲ್ಲ ಇಲ್ಲಾಂದ್ರೆ ಎಲ್ಲ ಖಾಲಿ ಐತನ್ನು ಮತ್ತೆ ಹೇಳಿದ್ರೆ ಸಮ ಬೋಯ್ತು ಕೊಡ್ತೀನಿ ಕಾಸು ಅದಕ್ಕೋಸ್ಕರ ಒಂದು ಗಳಿಗೆ ಒಳಗೆ ಇದ್ದದ್ದು ಬಂಗಡಿ ಎಲ್ಲ ಮೀನು ಖಾಲಿ ಐಸ್ ತಕ ಬಂದದ್ದು ವೇಸ್ಟ್ ಐತೇನಿ ಇನ್ನು ನಾಳೆ ಮೀನು ಸಿಕ್ಕರೆಡಿಲ್ಲ ಈಗ ಅದೇ ಹೇಳ ಸಂಡೆ ಅಲ್ದ ಮೀನು ಹೈಯೆಸ್ಟ್ ಹೊತ್ತ ಎಷ್ಟು ಮೀನು ಸಿಕ್ಕರು ಹೊತ್ತು ನಾನೇನು ಫೇಲಿ ಆಯ್ತಿಲ್ಲ ನೆನ್ಸ್ಕೊಂಡಿದ್ದು ಕಾಮ್ ಒಳಗೆ ಎಲ್ಲ ಖಾಲಿ ಎಲ್ಲದು ಖಾಲಿ. ಮತ್ತೆ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.